ಚುನಪ್ಪ ಪೂಜಾರಿ ಅವರೇ, ಟನ್ನಿಗೆ 1,000 ಕೊಡಿ ಅಂತ ಕೇಳ್ತೀರಿ, ಸರ್ಕಾರ ಕೊಡಬೇಕು ಅಂತ ಹೇಳ್ತೀರಿ, ಸಾಧ್ಯನಾ ಸರ್? ಸಾಧ್ಯ ಅಂತ ಅನ್ಸುತ್ತೆ ನಿಮಗೆ? 100% ಸಾಧ್ಯತೆ. ಯಾಕಂದ್ರ ನನಗೆ ಸಾಧ್ಯ ಇದೆ ಸರ್. ನಾನು ಹೇಳ್ತೀನಿ, ಕಬ್ಬಿನಿಂದ 50-60 ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ತೆರಿಗೆನ ಹೋಗ್ತತಿ, ಕೇಂದ್ರ ಸರ್ಕಾರಕ್ಕೆ 50-60 ಸಾವಿರ ಕೋಟಿ ರೂಪಾಯಿ ಹೋಗ್ತತಿ. ನಾವು ಕಬ್ಬು ಬೆಳೆದು ಅಂತ ಹೋಗ್ತೈತ್ರಿ. ಅದ ಮೂಲ ನಮ್ಮ ಕಬ್ಬು ರೀ. ನಾವು 12 ತಿಂಗಳು ಅದನ್ನು ಕೂಸಿನಂಗೆ ಜೋಪಾನ ಮಾಡಿ 12 ತಿಂಗಳು ಬೆಳೆದವ್ರು. ನಾವು ರಕ್ತ ಬೆವರ ಸುರಿಸಿ ದುಡ್ದು ರೀ, ಬಂಡವಾಳ ಹಾಕಿದ್ವು. ಅವ್ರ ಯಾವ ಕಾರಣಕ್ಕೆ ಏನದು ನೋಡ್ರಿ, ಕಾರ್ಖಾನೆ ಬಂಡವಾಳ ಹಾಕಿದನು, ಮಾಲಕ್ ಮೋಸ ಮಾಡತ್ತಾನ. ಅದನ್ನ ನಾವು ಹೆಂಗೆ ಅವ್ರನ್ನ ರೆಡಿ ಮಾಡ್ಬೇಕಂತ ಇವತ್ತು ಜನಾಂದೋಲನ ಆಗುತ್ತಾ ಇದೆ. ರೈತರು ತೀರ್ಮಾನ ಮಾಡ್ಯಾರ. ಇವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಬಂಡವಾಳ ಹಾಕಿಲ್ಲ, ನಾವೇನ್ ಹೇಳ್ತಾ ಇದೀವಿ, ರಕ್ತ ಬೆವರ ಸುರಿಸಿದವ್ ದುಡ್ದಕ್ಕೆ ಶ್ರಮ ಬೆಲೆ ಕೊಡ್ರಿ. 10,000 ಕೋಟಿ ರೂಪಾಯಿ ವರ್ಷಕ್ಕೆ ಪ್ಯಾಕೇಜ್ ಮಾಡಿ ಅದನ್ನ ಗೆಜೆಟ್ ಮಾಡ್ರಿ. ಈಗ ಹೆಂಗ ಗ್ಯಾರಂಟಿ ಮಾಡಿದ್ರಿ? ಗ್ಯಾರಂಟಿ ನಾವು ಬೇಡಿಕೆ ಇಟ್ಟಿರ್ಕಿಲ್ಲ. ಇವತ್ತು ನನ್ನ ತಾಯಿ ಅಂದ್ರೆ ಯಾರು ನಿಮ್ಗೆ ಅರ್ಜಿ ಕೊಟ್ಟಿಲ್ಲ. ನಮ್ಗೆ ರಾಜ್ಯ ಸರ್ಕಾರ ಕೊಡ್ಲಿ, 1,000 ಕೇಂದ್ರ ಸರ್ಕಾರ ಕೊಡ್ಲಿ ಅಂತ ಕೇಳೋದು. 100% ಅದನ್ನು ಮಾಡಬೇಕು. ಇವರು ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದನ್ನು ತಪ್ಪಿಸಿ ವಸ್ತುಸ್ಥಿತಿ ಏನಿದೆಯೋ ಅದೇನು ಬೇಡಿ ಸರ್. ಆಲ್ಕೋಹಾಲ್ ಡಿಸ್ಟಿಲರೀಸ್ ಏನಿದೆಯಾ ಅದನ್ನು ಬ್ರ್ಯಾಂಡ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಿ ಸರ್, ಬ್ರ್ಯಾಂಡ್ ರೈಟ್. ಇಲ್ಲ, ಇದು ರೈತ ಮುಖಂಡರು ಕೇಳ್ತಿರ್ತಕ್ಕಂಥ ಸತ್ಯ ಇದ್ದಾರೆ, ಎರಡನೇ ಮಾತಿಲ್ಲ. ಆದ್ರೆ ನಿಜವಾದ ಲಾಭ ಮಾಡ್ತಿರ್ತಕ್ಕಂಥವ್ರು ಯಾರು ಕಂಪನಿ ಮಾಲೀಕರು ಇದಾರಲ್ಲ, ನಿಮಗೆಲ್ಲ ಗೊತ್ತಿರಲಿ, 3,200 ಅಂದ್ರೆ ಈ ಏನು ಒಟ್ಟಾರೆ ಕಾರ್ಖಾನೆಗಳು ನಮ್ಮ ರಾಜ್ಯದಲ್ಲಿ ಇರ್ತದೆ 79 ಕಾರ್ಖಾನೆಗಳ ಪೈಕಿ 32 ಕಾರ್ಖಾನೆ ಎಥನಾಲ್ ಉತ್ಪಾದನೆ ಮಾಡ್ತಾ ಇದ್ದೇವೆ. 3,200 KLPD ಆಗಿದೆ. ಇದು 3,200 KLPD ತಯಾರು ಮಾಡ್ತಾವ್ರು ಇವತ್ತು. ನಿಮ್ದು ವಿದ್ಯುತ್, ಡಿಸ್ಟಿಲರಿ, ಸ್ಪಿರಿಟು ಇದೆಲ್ಲ ಕೂಡ ಆದಾಯ ತಿಂತಿರ್ತಕ್ಕಂಥವ್ರು, ಸಂಪೂರ್ಣವಾಗಿ 100% ಆದಾಯ ತಿಂತಿರ್ತಕ್ಕಂಥವ್ರು ಕಾರ್ಖಾನೆ ಮಾಲೀಕರುಗಳು. ಕಾರ್ಖಾನೆ ಮಾಲೀಕರ ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಕ್ಕರೆ ರೇಟ್ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ಅವ್ರು ಬೇರೆ ಲೆಕ್ಕಾಚಾರದಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಸಹಾನುಭೂತಿ ಇದೆ ನಿಮಗೆ, ರೈತರ ಬಗ್ಗೆ ಸಹಾನುಭೂತಿ ಅಲ್ಲ, ಅವ್ರ ಬಗ್ಗೆ ಸಹಾನುಭೂತಿ. ನಾವೇ ಸಹಾನುಭೂತಿ ಇರ್ತಕ್ಕಂಥದ್ದು ಕೆಲಸ ಮಾಡೋರು ನಾವೇನೆ. ನಾನು ಅದಕ್ಕೆ ಹೇಳಿದ್ದು ಏನಂದ್ರೆ, ಬೈ ಪ್ರಾಡಕ್ಟ್ಸ್ ಅಲ್ಲಿ ಅವ್ರಿಗೆ ಶೇರ್ ಹೋಗ್ಬೇಕಂತ ಹೇಳ್ತಾರದು ನಾವೇ. ನಮ್ಮ ಅದಕ್ಕೆ ಈಗ ರೈತರನ್ನ ಚರ್ಚೆಗೆ ಕರೆದಿರೋ ಅದಕ್ಕೇನೆ. ನಿನ್ನೆ ಎಸ್ ಕೆ ಪಾಟೀಲ್ ಮೀಟ್ ಮಾಡಿದ್ದಾರೆ, ರೈತರು ಕರೆದಿದ್ದಾರೆ. ರೈತರು ಬಂದಿಲ್ಲ ಅಂತ ಅನ್ಸುತ್ತೆ, ಇಲ್ಲ ಬರ್ತಾರೆ ಏನೋ ಗೊತ್ತಿಲ್ಲ. ಇವಾಗ ಸಂಜೆ ಒಳಗೆ ಏನೋ ಒಂದು ತೀರ್ಮಾನವನ್ನು ಮಾಡ್ತಾರೆ ಅವ್ರು. ಅದೇನು ತೀರ್ಮಾನ ಅಂತ ಗೊತ್ತಾಗ್ತದೆ. 200 ರೂಪಾಯಿ ಅಂತೂ ಇವಾಗ ಹೆಚ್ಚಿಗೆ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರು 3,400 ರೂಪಾಯಿ ಬಂದಿದ್ದಾರೆ. ರೈತರು ಈಗ 3,500 ರೂಪಾಯಿಯಿಂದ 3,400 ರೂಪಾಯಿ ಕೊಡಿ. ನಿಮ್ ತಲೆಯಲ್ಲಿ ಹೆಂಗಿದೆ ಅಂತಂದ್ರೆ, ರೈತ ಕೇಳ್ತಾ ಇರೋದು ಆತನ ಹಕ್ಕನ್ನ, ಭಿಕ್ಷೆ ಅಲ್ಲ. ಈಗ ಎಲ್ಲರೂ ಹಕ್ಕನ್ನ ಕೇಳ್ತಿದ್ದಾನೆ. ಈಗ ಅವರ ಹಕ್ಕನ್ನ ಕೇಳ್ತಾರೆ. ಅದಕ್ಕೇನೆ ಸರ್ಕಾರ ಕೂಡ ಅವ್ರ ಮೇಲೆ ಜವಾಬ್ದಾರಿಯಿಂದ ಅವ್ರನ್ನ ಜೊತೆ ಚರ್ಚೆ ಮಾಡ್ತಾರೆ, ಸಂವಾದ ಮಾಡ್ತಾರೆ. ಸರ್ಕಾರ ಕೂಡ ಇವತ್ತು ನೀವು ಬಯಸಿದ ಡಿಸಿಷನ್ ಬರದಿದ್ರೆ ನೀವು ಏನ್ ಮಾಡ್ತೀರಿ ಅಂತ ಕೇಳ್ತೀನಿ. ಕೊನೆಯದಾಗಿ ಏನ್ ಮಾಡ್ಬೇಕು ಅಂತಿದ್ದೀರಿ ನೀವು ಬಯಸಿದ ಡಿಸಿಷನ್? ಇವತ್ತೇನಾರು ರಾಜ್ಯದ ಮುಖ್ಯಮಂತ್ರಿ ಅವರು 1 ಟನ್ನಿಗೆ 1,000 ಏನಾರು ಘೋಷಣೆ ಮಾಡಿಲ್ಲ ಅಂದ್ರ 50 ಲಕ್ಷ ಕಬ್ಬು ಬೆಳೆಗಾರರು, ನಾಡಿನ ರೈತರು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರವಾದ ಸಂಘಟನೆಗಳು, ನ್ಯಾಯವಾದಿಗಳು, ನಾಡಿನ ಎಲ್ಲ ಸ್ವಾಮೀಜಿಗಳು ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಇವತ್ತು ಬೆಂಗಳೂರಿಂದ ಹಿಡಿದು ಬೆಳಗಾವಿವರೆಗೆ, ಆಚೆ ಕಡೆ ಮೈಸೂರು, ಮಂಡ್ಯ ಮತ್ತು ಆಚೆ ಕಡೆ ನಮ್ಮದು ಬಿಜಾಪುರ ರಸ್ತೆಯಲ್ಲಿ 50 ಲಕ್ಷ ಜನ ಬೀದಿಗೆ ಬರ್ತಾ ಇದ್ದಾರೆ. ತಮ್ಮ ವೆಂಕಟರೆಡ್ಡಿ ಸರ್ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ಒಂದಂತೂ ಸ್ಪಷ್ಟ, ರೈತ ಕೇಳ್ತಾ ಇರೋದು ಆತನ ಹಕ್ಕನ್ನ, ನ್ಯಾಯಯುತವಾಗಿ ದುಡಿದಿರೋದಕ್ಕೆ ಆತ ಹಕ್ಕನ್ನ ಕೇಳ್ತಾ ಇದ್ದಾನೆ, ಭಿಕ್ಷೆಯಲ್ಲ. ರಾಜ್ಯ ಸರ್ಕಾರ ಸಹಾನುಭೂತಿಯಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕಾದಂತ ಅಗತ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.